ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಮ್ಯೂಚುವಲ್ ಫಂಡ್ SIP ಅಮೌಂಟ್ನ ಸ್ಟೆಪ್ ಅಪ್ ಮಾಡೋದು ಹೇಗೆ, ಹಾಗೆ SIP ಡೇಟ್ನ ಚೇಂಜ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವು ಲಾಂಗ್ ಟರ್ಮ್ ಅಲ್ಲಿ 10 ಲಕ್ಷ, 30 ಲಕ್ಷ, 50 ಲಕ್ಷ ಹೀಗೆ ಒಂದು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ ಮ್ಯೂಚುವಲ್ ಫಂಡ್ ನಲ್ಲಿ SIP ಸ್ಟಾರ್ಟ್ ಮಾಡಿರ್ತೀರಾ. ಈ SIP ಅಮೌಂಟ್ ನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಹೋದರೆ ನೀವು ನಿಮ್ಮ ವೆಲ್ತ್ ಕ್ರಿಯೇಷನ್ ನ ಇನ್ನಷ್ಟು ಬೇಗ ಮಾಡಬಹುದು. ಅಂದ್ರೆ ಉದಾಹರಣೆಗೆ, ಈಗ ನೀವು ಮಂತ್ಲಿ SIP 2,000 ರೂಪಾಯಿ ಪೇ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ, ಮುಂದಿನ ವರ್ಷ ಈ 2,000ದ 10% ಜಾಸ್ತಿ ಮಾಡಿ, ಅಂದ್ರೆ 2,200 ಆಗುತ್ತೆ. ಅದರ ಮುಂದಿನ ವರ್ಷ 2,200ರ 10% ಜಾಸ್ತಿ ಮಾಡಿ, ಆಗ 2,420 ಆಗುತ್ತೆ. ಅಥವಾ ಈಗ 2,000 SIP ಅಮೌಂಟ್ ಇದೆ, ವರ್ಷದಿಂದ ವರ್ಷಕ್ಕೆ 500 ರೂಪಾಯಿ ಆಡ್ ಮಾಡ್ತಾ ಹೋಗಿ, ಅಂದ್ರೆ ಮುಂದಿನ ವರ್ಷ 2,500 ಮಾಡಿ, ಅದರ ಮುಂದಿನ ವರ್ಷ 3,000 ಆಗುತ್ತೆ. ಹೀಗೆ ವರ್ಷದಿಂದ ವರ್ಷಕ್ಕೆ ನಿಮ್ಮ SIP ಅಮೌಂಟ್ ನ ಇನ್ಕ್ರೀಸ್ ಮಾಡ್ತಾ ಹೋದರೆ ನೀವು ಅನ್ಕೊಂಡಿರೋ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ನ ಆದಷ್ಟು ಬೇಗ ರೀಚ್ ಮಾಡಬಹುದು. ಮೊದಲು ಗ್ರೋ ಆಪ್ ಅನ್ನ ಓಪನ್ ಮಾಡಿ, ಆಮೇಲೆ ಮ್ಯೂಚುವಲ್ ಫಂಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಚುವಲ್ ಫಂಡ್ ನ ಹೋಮ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಬೋರ್ಡ್ ಆಪ್ಷನ್ ಇದೆ. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ತೋರಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಡೀಮ್ ಆಪ್ಷನ್ ಹಾಗೆ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಮಾತ್ರ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ SIP ಅನ್ನೋ ಆಪ್ಷನ್ ಇದೆ. ಇಲ್ಲಿ ನೀವು ಈಗ ಪೇ ಮಾಡ್ತಿರೋ ಆಕ್ಟಿವ್ SIP ನ ತೋರಿಸುತ್ತೆ. ನಾನು ಇಲ್ಲಿ ಒಂದೇ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು, ಹಾಗಾಗಿ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೇನಾದ್ರೂ 2-3 ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ, ಅದರಲ್ಲಿ ಯಾವ ಮ್ಯೂಚುವಲ್ ಫಂಡ್ ನಲ್ಲಿ SIP ಜಾಸ್ತಿ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಡ್ ಸ್ಟೆಪ್ ಅಪ್ ಅಂತ ಆಪ್ಷನ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದಾಗಿ ನೀವು ಈಗ ಪೇ ಮಾಡ್ತಾ ಇರೋ SIP ಅಮೌಂಟ್ ನ ತೋರಿಸುತ್ತೆ. ಅದರ ಕೆಳಗೆ ಇನ್ಕ್ರೀಸ್ ಬೈ ಅಮೌಂಟ್ ಅಂತ ಇದೆ. ಇಲ್ಲಿ ನೀವು 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಎಷ್ಟು ಅಮೌಂಟ್ ನ ಇನ್ಕ್ರೀಸ್ ಮಾಡ್ತೀರಾ ಅಂತ ಎಂಟರ್ ಮಾಡಬೇಕು. ಒಂದು ವೇಳೆ ನಾನು ಪ್ರತಿ ವರ್ಷ 500 ರೂಪಾಯಿ ಇನ್ಕ್ರೀಸ್ ಮಾಡ್ತೀನಿ ಅನ್ಕೊಂಡ್ರೆ ಇಲ್ಲಿ 500 ಅಂತ ಎಂಟರ್ ಮಾಡ್ತೀನಿ. ಕೆಳಗಡೆ ಇಯರ್ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಕೆಳಗಡೆ ತೋರಿಸುತ್ತೆ SIP ಅಮೌಂಟ್ ವಿಲ್ ಇನ್ಕ್ರೀಸ್ ಟು 1,500 ಫ್ರಮ್ ಡಿಸೆಂಬರ್ 2025 ಆನ್ವರ್ಡ್ಸ್ ಅಂತ. ಅಂದರೆ ಇದು ಡಿಸೆಂಬರ್ ತಿಂಗಳು, ಮುಂದಿನ ವರ್ಷ ಡಿಸೆಂಬರ್ ತಿಂಗಳಿಗೆ ಈ SIP ಅಮೌಂಟ್ 500 ರೂಪಾಯಿ ಇನ್ಕ್ರೀಸ್ ಆಗಿ 1,500 ರೂಪಾಯಿ ಆಗುತ್ತೆ. ಅದರ ಮುಂದಿನ ವರ್ಷ 1,500 ಪ್ಲಸ್ 500 2,000 ರೂಪಾಯಿ ಆಗುತ್ತೆ. ಹೀಗೆ ವರ್ಷದಿಂದ ವರ್ಷಕ್ಕೆ ನನ್ನ SIP ಅಮೌಂಟ್ 500 ರೂಪಾಯಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೀಗೆ ಇಲ್ಲಿ ನಮಗೆ ಎಷ್ಟು ಅಮೌಂಟ್ ಜಾಸ್ತಿ ಮಾಡಬೇಕು ಆ ಅಮೌಂಟ್ ನ ಇಲ್ಲಿ ಎಂಟರ್ ಮಾಡಬಹುದು. ಹಾಗೆ ಟೈಮ್ ಪೀರಿಯಡ್ ಕೂಡ ಸೆಟ್ ಮಾಡ್ಕೋಬಹುದು. ಇನ್ನು ಈ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಸೆಂಟೇಜ್ ಅಂತ ಬರುತ್ತೆ. ಇಲ್ಲಿ ನೀವು ಪ್ರತಿ 6 ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ ನಿಮ್ಮ SIP ಅಮೌಂಟ್ ನ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇನ್ಕ್ರೀಸ್ ಮಾಡಬಹುದು. ಉದಾಹರಣೆಗೆ ನಾನು ಈಗ ಪ್ರತಿ ತಿಂಗಳು 1,000 SIP ಪೇ ಮಾಡ್ತಾ ಇದ್ದೀನಿ. ಇಲ್ಲಿ 10%, 15% ಹೀಗೆ ಎಷ್ಟು ಬೇಕಾದರೂ ನಿಮಗೆ ಬೇಕಾಗಿರೋ ಹಾಗೆ ಸ್ಟೆಪ್ ಅಪ್ ಮಾಡ್ಕೋಬಹುದು. ನಾನು ಇಲ್ಲಿ 10% ಅಂತ ಎಂಟರ್ ಮಾಡಿದ್ದೀನಿ. ಇವತ್ತಿಂದ ಸರಿಯಾಗಿ 1 ವರ್ಷಕ್ಕೆ ಅಂದ್ರೆ 2025ರ ಡಿಸೆಂಬರ್ಗೆ 1,000 ಪ್ಲಸ್ ಈ 1,000ದ 10% ಇನ್ಕ್ರೀಸ್ ಆಗುತ್ತೆ, ಅಂದ್ರೆ 1,100 ರೂಪಾಯಿ ಆಗುತ್ತೆ. ಅದರ ಮುಂದಿನ ವರ್ಷ 1,100 ಪ್ಲಸ್ ಅದರ 10%, ಅಂದರೆ 1,100 ಪ್ಲಸ್ 110 1,210 ರೂಪಾಯಿ ಆಗುತ್ತೆ. ಹೀಗೆ ಪ್ರತಿ ವರ್ಷ ನಿಮ್ಮ ಆವಾಗಿನ SIP ಅಮೌಂಟ್ ನ 10% ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು 6 ತಿಂಗಳಿಗೆ ಒಂದು ಸಲ ಅಥವಾ ವರ್ಷಕ್ಕೆ ಒಂದು ಸಲ ಇನ್ಕ್ರೀಸ್ ಮಾಡೋದಾಯ್ತು. ಇನ್ನು ನೀವು ಮ್ಯೂಚುವಲ್ ಫಂಡ್ ನಲ್ಲಿ SIP ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ದಿನ ನೋಡೋಣ ಅಂತಾನೋ, ಅಥವಾ ಆಗ ದುಡ್ಡು ಇರಲಿಲ್ಲ ಅಂತಾನೋ, ಅಥವಾ ಇನ್ಯಾವುದೋ ಕಾರಣದಿಂದ SIP ಅಮೌಂಟ್ ನ ಕಡಿಮೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಅದನ್ನ ಈಗ ಸಡನ್ ಆಗಿ ಜಾಸ್ತಿ ಮಾಡಬೇಕಂದ್ರೆ ಇಲ್ಲಿ ಚೇಂಜ್ ಅಮೌಂಟ್ ಆರ್ ಡೇಟ್ ಅನ್ನೋ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಈಗ ನಾವು ಪೇ ಮಾಡ್ತಿರೋ ಅಮೌಂಟ್ ನ ತೋರಿಸುತ್ತೆ. ಇಲ್ಲಿ 1,000 ಅಂತ ಇದೆ. ಇನ್ಮುಂದೆ ನಾನು SIP ಅಮೌಂಟ್ ಪ್ರತಿ ತಿಂಗಳು 2,000 ರೂಪಾಯಿ ಪೇ ಮಾಡಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ 2,000 ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಅಮೌಂಟ್ SIP ಪೇ ಮಾಡಲಿಕ್ಕೆ ಆಗುತ್ತೋ ಆ ಅಮೌಂಟ್ ನ ಎಂಟರ್ ಮಾಡಿ. ಇನ್ನು ಅದರ ಕೆಳಗಡೆ SIP ಡೇಟ್ ಅಂತ ಇದೆ. ನಾನು ಇಲ್ಲಿ ಪ್ರತಿ ತಿಂಗಳ 15ನೇ ತಾರೀಕು ನನ್ನ SIP ಆಟೋ ಪೇ
ಸೆಟ್ ಮಾಡಿದ್ದೀನಿ. ಈ ಡೇಟ್ನ ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವ ಡೇಟ್ ಸೂಟ್ ಆಗುತ್ತೋ ಆ ಡೇಟ್ನ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ SIP ಡೇಟ್ ಹಾಗೆಯೇ ಅಮೌಂಟ್ ಅಪ್ಡೇಟ್ ಆಗುತ್ತೆ. ಈ ರೀತಿಯಾಗಿ ಗ್ರೋ ಆ್ಯಪ್ನಲ್ಲಿ SIPನ ಸ್ಟೆಪ್ ಅಪ್ ಮಾಡ್ಕೋಬಹುದು, SIP ಡೇಟ್ನ ಚೇಂಜ್ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.